ಎಸ್ ಕಮಾನ್, ಇದು ಬೇಕಾಗಿದ್ದು ಇವತ್ತು ಮ್ಯಾಚ್ ಅಲ್ಲಿ. ಅಂದ್ರೆ ನೋಡಿದ್ರಲ್ಲ, 2008ರಲ್ಲಿ ಗೆದ್ದಿದ್ದು ನಾವು ಚಪಾಕ್ ಸ್ಟೇಡಿಯಂ ಅಲ್ಲಿ. ಅದಾದ್ಮೇಲೆ 2025 ಗೆದ್ದಿರೋದು. ಈ ನಡುವೆ ಎಲ್ಲ ಸರಿಯಾಗಿ ಕೊಡ್ತಾ ಇದೀನಿ ಇದೀರ ಅವ್ರಿಗೆ. ಅವ್ರ ಮನೆಗೆ ನುಗ್ಗಿ ಹೊಡೆದ್ಬಿಟ್ಟು ಬಂದಿರೋದು ಈ ಸತಿ. ಅವ್ರೇನೋ ಅನ್ಕೊಂಡ್ಬಿಟ್ಟಿದ್ರು, ಏನು RCB ಅವ್ರು ಬಂದ್ರು ಗೆಲ್ಲಲ್ಲ ಅದು ಇದು ಅಂತ. ಅವಾಗೆಲ್ಲ ಬೇರೆ ಟೀಮು, ಇವಾಗ ಏನಿಲ್ಲ, ಎಲ್ಲರಿಗೂ ಕೊಡ್ತಾ ಇರೋದೇ ಯಾವ ತರ ಟೀಮ್ ಇರೋದು ಸೈಕಾಗಿ. ಬ್ಯಾಟ್ಸ್ಮನ್ಗಳು ನೋಡಿದ್ರಲ್ಲ ಯಾವ ತರ ಕೊಟ್ರು ಅಂತ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಚೆನ್ನೈ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಬ್ಯಾಟಿಂಗ್ ಆಡೋಕೆ ಅಂತ ಬರ್ತಾರೆ RCB ಬ್ಯಾಟ್ಸ್ಮನ್ಗಳು ಫಿಲಿಪ್ ಸಾಲ್ಟ್ ಮತ್ತೆ ಕಿಂಗ್ ಕೊಹ್ಲಿ. ಫಿಲಿಪ್ ಸಾಲ್ಟ್ ಒಂದ್ ರೇಂಜ್ ಹಿಡ್ಕೊಂಡು ರುಬ್ತಾ ಇರ್ತಾರೆ, ಒಂದ್ ರೇಂಜ್ಗೆ ಹೆವಿ ಆಗಿ ರುಬ್ತಾ ಇರ್ತಾರೆ. ಅಶ್ವಿನ್ಗೆ ಎರಡನೇ ಓವರ್ ಕೊಡ್ತಾರೆ, ಅಶ್ವಿನ್ ಅವ್ರಿಗೆ ಹಿಡ್ಕೊಂಡು ರುಬ್ಬಿದ್ರು ನೋಡಿ. ಅವ್ರಿಗೆ ಎರಡೇ ಓವರ್ಗೆ ಸ್ಟಾಪ್ ಮಾಡ್ಬಿಟ್ರು. ಆ ತರ ರುಬ್ಬಿದ್ದು. ನೆನ್ನೆ ಸ್ಪಿನ್ನರ್ಸ್ಗೆಲ್ಲ ಹಿಡ್ಕೊಂಡು ತಳ್ಸಾಕ್ಬಿಟ್ರು ಬೇರೆ ಬ್ಯಾಟ್ಸ್ಮನ್ಗಳು ನಮ್ಮ RCB ಅವರು. ಫಿಲಿಪ್ ಸಾಲ್ಟ್ ಅವರು ಔಟ್ ಆಗ್ಬಿಡ್ತಾರೆ. ಧೋನಿ ಅವರು ಸ್ಟಂಪಿಂಗ್ ಹೊಡಿದ್ದಾರೆ. ಧೋನಿ ಅವ್ರು ಹಿಂದೆ ಇದ್ದಾರೆ ಅಂದ ಎಚ್ಚೆಚ್ಕೊಂಡಿರ್ಬೇಕು ಮುಂದೆ ಇರೋರು. ಅವ್ರದ್ದು ವಿಕೆಟ್ ಕೀಪಿಂಗ್ ಅಲ್ಲಿ ಮಾತ್ರ ಮಾತಾಡಂಗೆ ಇಲ್ಲ. ಅವ್ರ ಅಕ್ಕಪಕ್ಕನು ಯಾರು ಬರಲ್ಲ, ಕಂಪ್ಯಾರಿಸನ್ ಇಲ್ಲ ಅನ್ಕೊಳ್ಳಿ ಅವ್ರ ಹತ್ರ. ಫಿಲಿಪ್ ಸಾಲ್ಟ್ ಔಟ್ ಆದ್ಮೇಲೆ ದೇವದತ್ ಪಡಿಕಲ್ ಅವ್ರು ಬರ್ತಾರೆ. ದೇವದತ್ ಪಡಿಕಲ್ ಬಂದ್ಮೇಲೆ ಏನ್ ಗುರು ಇಂಟೆಂಟ್ ಅದು, ದೇವದತ್ ಪಡಿಕಲ್ದು ಹಾಕೊಂಡು ರುಬ್ತಾ ಇರ್ತಾರೆ. DK ಸಾಹೇಬ್ ಅವ್ರು ರೆಡಿ ಮಾಡಿರೋದಂತೆ ದೇವದತ್ ಪಡಿಕಲ್ನ. ನೋಡು ಮಗ, ಹೋದ ಚೆಚ್ತಾ ಇರ್ಬೇಕು ನೀನು ಈ ಸತಿ, ಸುಮ್ನೆ ಕಟ್ ಕೊಟ್ ಅಂತ ಅಲ್ಲಿ ನಿಂತ್ಕೊಂಡಿರೋದೆಲ್ಲ, ಹಾಕೊಂಡ್ ತಿಳಿಸ್ತಾ ಇರ್ಬೇಕು ಎಲ್ರಿಗೂ ಅಂತ. ಅದೇ ರೀತಿಯಾಗಿ ಬಂದವರೆಲ್ಲ ಹೊಡೆದು ಹೋಗ್ತಾ ಇದ್ದಿದ್ದೆ. ಕೊಹ್ಲಿ ಅವ್ರು ಮಾತ್ರ ಸ್ವಲ್ಪ ಒದ್ದಾಡ್ತಾ ಇದ್ರು ನೆನೆ ಯಾಕೋ. ಇರ್ಲಿ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಸ್ತಾಗಿ ಆಡ್ತಾರೆ ಅನ್ಕೊಂತೀನಿ ಅವರು. ಆಮೇಲೆ ಬರ್ತಾರೆ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು. ರಜತ್ ಪಾಟಿದಾರ್ಗಂತೂ ಇವತ್ತು ಕ್ಯಾಚ್ ಬಿಡ್ತಾನೆ ಇದ್ರು. ನಾನ್ 50 ಹೊಡಿಯಕ್ ಟ್ರೈ ಮಾಡೋದಲ್ಲ, ನೀವೇ ನಾನು 50 ಹೊಡಿಯಕ್ ಟ್ರೈ ಮಾಡ್ಸಿ ಅಂತ. ಅವರು 19 ಇದ್ದಾಗಲೂ ಎಷ್ಟೋ ಕ್ಯಾಚ್ ಬಿಡ್ತಾರೆ. ದೀಪಕ್ ಹುಡ್ಡ ಅವರು ಕ್ಲೀನ್ ಆಗಿ ಕೈಗೆ ಬಂದಿರ್ತೈತೆ ಕ್ಯಾಚ್, ಕೈಯಲ್ಲಿ ಬೌನ್ಸ್ ಆಗ್ಬಿಡುತ್ತೆ. ಅಲ್ಲ ಕ್ಯಾಚ್ ಅನ್ನ ಬಿಡ್ತಾರೆ ರಜತ್ ಪಾಟಿದಾರ್ ಅವ್ರದ್ದು. ಕೇಳ್ತೀರಾ ಕ್ಯಾಚ್ಗಳು ಬಿಟ್ರೆ ಅವ್ರು ಬೇರೆ ಒಡೆಯಕೆನೆ ನೋಡೋದು ಅವರು ಯಾವಾಗ್ಲೂ. ಅದೇ ತರ ಆಡೋದ್ರು. ಪಕ್ಕ ಪ್ಯೂರ್ ಇನ್ನಿಂಗ್ಸ್ ಅನ್ಕೊಳ್ಳಿ. ಆಮೇಲೆ ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ ಸೇರ್ಕೊಂಡು ಒಂದೊಂದು ಕ್ಯಾಮಿಯೋ ಆಡ್ಬಿಟ್ಟು, ಎಲ್ಲರೂ ಕೂಡ ಒಂದ್ ಲೆಕ್ಕದಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದು ನೆನೆ. ಎಲ್ಲಾರ ಮಹಿಮೆಯಿಂದ 197 ಟಾರ್ಗೆಟ್ ಕೊಡ್ತಾರೆ. ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ ಚೆನ್ನೈ ಬ್ಯಾಟ್ಸ್ಮನ್ಗಳು. ಚಪಾಕ್ ಸ್ಟೇಡಿಯಂ ಅಲ್ಲಿ 160 170 ಹೊಡೆದನೆ ಒಂಥರ ಡಿಫೆಂಡಬಲ್ ಸ್ಕೋರು. ಅಂತದ್ರಲ್ಲಿ ನಮ್ಮ RCB ಬ್ಯಾಟ್ಸ್ಮನ್ಗಳು 197 ಟಾರ್ಗೆಟ್, ದೊಡ್ಡ ಟಾರ್ಗೆಟ್ ನೇ ಕೊಟ್ಬಿಡ್ತಾರೆ. ಒಂದ್ ರೇಂಜ್ಗೆ ದೊಡ್ಡ ಟಾರ್ಗೆಟ್ ಅದು ಆ ಚಪಾಕ್ ಸ್ಟೇಡಿಯಂ ಅಲ್ಲಿ. ಅದು ಯಾಕಂದ್ರೆ ಸ್ಪಿನ್ ಟ್ರ್ಯಾಕ್, ಅದು ಸ್ಲೋ ಪಿಚ್ಚು, ಆಗಲ್ಲ ಹೊಡೆಯಕ್ಕೆ. ಚೇಸ್ ಮಾಡಕ್ಕೆ ಅಂತ ಬರ್ತಾರೆ ಚೆನ್ನೈ ಬ್ಯಾಟ್ಸ್ಮನ್ಗಳು. ಏನು ಇಲ್ಲ ಅನ್ಕೊಳ್ಳಿ ಇವಾಗ ಅಲ್ಲಿ ಚೆನ್ನೈ ಬ್ಯಾಟ್ಸ್ಮನ್ಗಳ ಹತ್ರ ಏನು ಇಲ್ಲ. ಪವರ್ ಪ್ಲೇಲಿ ಅರ್ಧ ಮ್ಯಾಚ್ ನ ಎಳ್ದ್ಬಿಟ್ಟಿರ್ತಾರೆ ಬೌಲರ್ಸ್ಗಳು. ಹೇಸಲ್ವುಡ್ ಅಂತೂ ಚಿಂದಿ ಬೌಲಿಂಗು. ಭುವಿ ಅವರು ಕೂಡ ಇನಿಷಿಯಲ್ ಸ್ವಲ್ಪ ಸಿಂಗ್ ಆಗ್ತಾ ಇರ್ತಾರೆ, ಅದನ್ನೇ ಹೆಲ್ಪ್ ತಗೊಂತಾರೆ. ಹೇಸಲ್ವುಡ್ ಕೂಡ ಅಷ್ಟೇ ಮಸ್ತಾಗೇನೆ ಮಾಡಿದ್ರು. ಎಲ್ಲ ನೆನೆ ಟಾಪ್ ಕ್ವಾಲಿಟಿ ಅನ್ಕೊಳ್ಳಿ, A to Z. ಚಿಂದಿ 11 ಎಷ್ಟು 11 ಜನ ಇದ್ರು ಇಂಪ್ಯಾಕ್ಟ್ ಮಾಡಿದ್ದಾರೆ ನೆನೆ. 11 ಜನನು ಆ ಕಡೆ ಬಿಡಿ, ಹೇಳಂಗಿಲ್ಲ. ಖರಾಬ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಚೆನ್ನೈ ಕಡೆಯಿಂದ. ಬ್ಯಾಟಿಂಗ್ ಮಾತ್ರ ಲಾಸ್ಟ್ ಅಲ್ಲಿ ರಚಿನ್ ರವೀಂದ್ರ ಅವ್ರು ನಿಂತ್ಕೊಂಡಿರ್ತಾರೆ, ಆದ್ರೂ ಅಷ್ಟೊಂದೇನು ಗೆಲ್ಲೋ ತರ ಏನ್ ಮಾಡಕ್ಕಾಗಿಲ್ಲ. ಶಿವಮ್ ದುಬೆ ಅವ್ರು ಕೂಡ ಹೊಡಿತಾರೆ ಸ್ವಲ್ಪ ಬೌಂಡ್ರಿಗಳನ್ನ, ಆದ್ರೂ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ. ಪವರ್ ಪ್ಲೇ ಆಗೋಷ್ಟರಲ್ಲೇ ಗೊತ್ತಾಗ್ಬಿಟ್ಟಿತ್ತು ಇನ್ ಗೆಲ್ಲಲ್ಲ CSK ದವರು ಅಂತ. ಆಮೇಲೆ ಸ್ವಲ್ಪ ಕಡಿಮೆ ರನ್ನಿಂದ ಸೋತ್ರೆ ಸ್ವಲ್ಪ ಮರ್ಯಾದೆ ಇರುತ್ತಲ್ಲ, ಹಂಗಂತ ಸ್ವಲ್ಪ ಹೊಡೆದ್ರು ಲಾಸ್ಟ್ ಅಲ್ಲಿ. MSD ಮತ್ತೆ ಜಡೇಜಾ ಅವರು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಅನ್ಕೊಳ್ಳಿ ನೆನ್ನೆ. RCBಗೆ 50 ರನ್ ಮಾರ್ಜಿನ್ ವಿಕ್ಟ್ರಿ ನೆನ್ನೆ. ಖರಾಬಾಗಿ ಆಡಿದ್ರು ಅನ್ಕೊಳ್ಳಿ ಎಲ್ಲ ಬ್ಯಾಟ್ಸ್ಮನ್ಗಳು, ಬೌಲರ್ಸ್ಗಳು ಎಲ್ಲ A to Z. ಪ್ಲೇಯಿಂಗ್ 11 ಮಾತ್ರ ಚಿಂದಿ ಅನ್ಕೊಳ್ಳಿ ಈ ಸತಿ ಏನಿದ್ರು ಕಪ್ ನಮ್ದೇ ಅನ್ಕೊಳ್ಳಿ. ಪಕ್ಕ 101% ಹೊಡಿದ್ದಾರೆ ಅನ್ಕೊಂತೀನಿ ಈ ಸತಿ. ಯಾಕಂದ್ರೆ ಆ ತರ ಟಾಪ್ ಕ್ವಾಲಿಟಿ ಕಾಣಿಸ್ತಾ ಇದೆ ಟೀಮು ಈ ಸತಿ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಮ್ಯಾಚ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.